ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಸಿಗೆ ಸೊಪ್ಪಿನ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೂಪರಾಗಿರುತ್ತೆ, ಮುದ್ದೆಗಂತೂ ಅಲ್ಟಿ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಇಲ್ಲಿ ನಾನು ಸಬ್ಸಿಗೆ ಸೊಪ್ಪನ್ನ ತಳೆದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಫ್ರೈಗೆ ಅಂತ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲದೂ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಹೆಸರು ಕಾಳು ಹಾಕ್ಬಿಟ್ಟು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಅಂದರೆ ಈ ಸಬ್ಸಿಗೆ ಸೊಪ್ಪಿಗೆ ಹೆಸರು ಕಾಳೇ ಸ್ವಲ್ಪ ಜಾಸ್ತಿ ಕಾಂಬಿನೇಷನ್ ಆಗೋದು ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನಾನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ನೀರು. ಆ ನೀರು ಕಾಯೋಷ್ಟೊತ್ತಿಗೆ ಇಲ್ಲಿ ನಾವು ಏನೇನು ಬೇಕು ಸಾಂಬಾರಿಗೆ, ಅಂದರೆ ರುಬ್ಬೋದಕ್ಕೆ ಏನೇನು ಬೇಕೋ ಎಲ್ಲದನ್ನೂ ಫ್ರೈ ಮಾಡ್ಕೊಂಬಿಡೋಣ. ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ನೋಡಿ ಸ್ವಲ್ಪ ಒಂದು ಬಾಣಲಿ ಇಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಮಟ್ಟಿಗೆ ನೀವು ತೊಗೋಬೋದು. ನಾನಿಲ್ಲಿ ಒಂದು 3 ಗೆಡ್ಡೆ 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಗಾತ್ರದ್ದು 3 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ ಖಾರ ಜಾಸ್ತಿ, ಹಸಿರುಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಖಾರ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ತಿನ್ನಲ್ಲ, ಹಂಗಾಗಿ ನೀವು ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಮತ್ತು ಅದಕ್ಕೆ ಸ್ವಲ್ಪ ನಾನು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲದು ಫ್ರೈ ಮಾಡಿದರೆ ಸಖತ್ತಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಈ ಕೊತ್ತಂಬರಿನ ಹಸಿದು ಹಾಕೋಬೋದು ನೀವು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ ಇಷ್ಟು ಮಾತ್ರ ಹುರಿದ್ಬಿಟ್ಟು ಈ ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ಇರುತ್ತಲ್ಲ ಅದನ್ನೆಲ್ಲ ನೀವು ಹಸಿದೇ ಹಾಕೋಬೋದು. ಬಟ್ ನಾನಿಲ್ಲಿ ಎಲ್ಲದನ್ನೂ ಫ್ರೈ ಮಾಡ್ತಾಯಿದ್ದೀನಿ, ಯಾವುದೂ ಹಸಿದು ಹಾಕ್ಕೊತಾ ಇಲ್ಲ. ಆಮೇಲೆ ನೋಡಿ ಸ್ವಲ್ಪ ಕಾಯಿ ತುರಿ ತೊಗೊಂಡ್ಬಿಟ್ಟು, ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇದು ಮಾಡಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿ ಎಲ್ಲ ನೀಟಾಗಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಹುರಿದು ಮಾಡಿದರೆ ಸಾಂಬಾರು ಇನ್ನೂ ಸ್ವಲ್ಪ ಟೇಸ್ಟಾಗಿರುತ್ತೆ. ಇದನ್ನು ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ನಾವು ಕಾಳೇನು ಬೇಯಿಸೋಕ್ಕೆ ಅಂತ ನೀರು ಇಟ್ಟಿದ್ವಲ್ಲ, ಈ ಕಾಳನ್ನ ಹಾಕಿ ಚೆನ್ನಾಗಿ ಬೇಯಿಸೋಣ. ಅಂದರೆ ನಾನು ಇದನ್ನು ಹೆಸರು ಕಾಳನ್ನ ಒಂದು ಬೆಳಿಗ್ಗೆ ಸಾಯಂಕಾಲ ನಾನು ಸಾಂಬಾರು ಮಾಡ್ತೀನಿ ಅಂದರೆ ಬೆಳಿಗ್ಗೆನೇ ಒಂದು 5-6 ಅವರ್ ನಾನು ನೆನೆಸಿಟ್ಟಿದ್ದೆ. ಅದನ್ನ ನೆನೆಸಿದ್ರೆ ಬೇಗ ಆಗಿಬಿಡುತ್ತೆ. ಅಂದರೆ ಹೆಸ್ರು ಕಾಳು ಹಂಗೇ ಬೇಯಿಸ್ಬೋದು, ಬಟ್ ವಿಶಾಲ ಮಾತ್ರ ಹಾಕ್ಸ್ಬೇಡಿ. ಹಂಗೆ ಸುಮ್ಮನೆ ಜಸ್ಟ್ ಹಾಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇವಾಗ ನೀಟಾಗಿ ಬೇಯಿಸ್ಬಿಡೋಣ. ಅಂದರೆ ಇದು ಕಾಳು ನೆನೆಸಿದ ಕಾಳಾದರೆ ಬೇಗನೆ ಬೇಯುತ್ತೆ. ಒಂದು 5 ನಿಮಿಷ ಅನ್ನೋದ್ರೊಳಗೆ ಕಾಳು ಬೆಂದೇ ಹೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳಲ್ಲ. ನೀವು ಅಕಸ್ಮಾತ್ ಕಾಳನ್ನ ಏನಾದರೂ ನೆನೆ ಹಾಕಿಲ್ಲ ಅಂದರೆ ನೀವು ಹಂಗೆ ಒಣ ಕಾಳು ಹಾಕ್ತೀನಿ ಅಂದರೆ 1 ವಿಷಲ್ಲು ಹೊಡೆಸ್ಕೊಳ್ಳಿ ಸಾಕು, ಜಾಸ್ತಿ ಹೊಡೆಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲ ಹಂಗೆ ಬೇಯಿಸಿದ್ರು ಬೆಂದ್ಬಿಡುತ್ತೆ ಹೆಸ್ರು ಕಾಳೇನು. ಅಂದರೆ ವಿಷಲ್ ಹೊಡ್ಸಿರೋಕ್ಕೆ ಏನಾಗುತ್ತೆ ಗೊತ್ತಾ, ಒಂದೊಂದು ಹೆಸ್ರು ಕಾಳು ಇರ್ತಾವಲ್ಲ ಕೆಲವೊಂದು ಬೇಗ ಬೆಂದ್ಬಿಡುತ್ತೆ, ಒಂಥರ ಎಲ್ಲ ಪಾಯಸ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ನಾನು ಇಲ್ಲಿ ಏನೇನು ರುಬ್ಬಿಟ್ಟಿದ್ದೀನಲ್ವ, ಈಗ ನಾನು ಮಾಮೂಲಿ ಎಲ್ಲ ಕಾಳನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಏನೇ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ತಣ್ಣಗೆ ಹಾಕಿಟ್ಟು, ಈಗ ತಣ್ಣಗಾದ್ಮೇಲೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇನ್ನು ಎಕ್ಸ್ಟ್ರಾ ಏನು ಹಾಕಬೇಕು ಅಂದರೆ ನಾವು ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ತೀವಲ್ಲ ಅದನ್ನು ಹಾಕೋಬೇಕಷ್ಟೆ. ಇನ್ನೆಲ್ಲದೂ ನಾನು ಹಾಕಿದ್ದೀನಿ ಆಲ್ರೆಡಿ. ಎಲ್ಲ ಬೇಯಿಸಿರೋದೆಲ್ಲ ನಾವೆಲ್ಲ ಆಲ್ರೆಡಿ ಫ್ರೈ ಮಾಡಿದ್ದೀವಲ್ಲ, ಮತ್ತು ಎಕ್ಸ್ಟ್ರಾ ಹಾಕೋದೇನಿಲ್ಲ. ಎಕ್ಸ್ಟ್ರಾ ಅಂದರೆ ಇರೋದು ಒಂದೇ, ಅದು ಹುಣಸೆಹಣ್ಣು ಅಷ್ಟೇ. ಹುಣಸೆಹಣ್ಣು ನಾನು ಮೊದಲಿಗೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀವು ಸಾರೆಲ್ಲ ಆದಮೇಲೆ, ಸಾರೆಲ್ಲ ಒಗ್ಗರಣೆ ಹಾಕ್ತಿರಲ್ಲ ಮೇಲೆ ಹಾಕೋಬೋದು, ಹುಣಸೆ ರಸನ ಮೇಲೆ ಹಾಕೋಬೋದು. ಬಟ್ ನಾನು ಹಂಗಲ್ಲ, ನಾನೆಲ್ಲ ಸಾಂಬಾರಿಗೆ ಯಾವುದೇ ಆಗಲಿ ನಾನು ರುಬ್ಬೋದಕ್ಕೆ ಹಾಕ್ಬಿಡ್ತೀನಿ. ಇವಾಗ ನೋಡಿ ಕಾಳು ಎಷ್ಟು ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಅಂದರೆ ಎಷ್ಟು ಬೇಗನೆ ಬೆಂದ್ಬಿಡುತ್ತೆ, ನೆಂದಿರೋ ಕಾಳಲ್ವಾ. ನೋಡಿ ಒಂದು 5 ನಿಮಿಷ ಅಷ್ಟೇ ನಾನು ಬೇಯಿಸಿರೋದು. ಒಂದು 5 ನಿಮಿಷ ಅನ್ನೋಷ್ಟೊತ್ತಿಗೆಲ್ಲ ಹೊಟ್ಟೆ ಎಲ್ಲ ಒಡ್ಕೊಂಡಿರುತ್ತೆ, ಅದು ಹೆಸ್ರು ಕಾಳಿಂದಿರುತ್ತಲ್ಲ ಹೊಟ್ಟೆ ಎಲ್ಲ ಒಡ್ಕೊಂಡಿರುತ್ತೆ. ಆಮೇಲೆ ಸ್ವಲ್ಪ ಇನ್ನೇನು ಮುಕ್ಕಾಲು ಭಾಗ ಬೆಂದೈತೆ ಅನ್ನೋ ಟೈಮಲ್ಲಿ ನಾನು ಈ ಸೊಪ್ಪು ಇರುತ್ತಲ್ಲ, ಈ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಇದರೊಳಗೆ ಹಾಕಿ, ಸೊಪ್ಪೇನು ಜಾಸ್ತಿ ಟೈಮ್ ತಗೊಳಲ್ಲ, ಒಂದು 2 ಮಿನಿಟ್ ತಗೊಬೋದು ಅಷ್ಟೇ, ಬೇಗ ಸೊಪ್ಪು ಬೆಂದ್ಬಿಡುತ್ತಲ್ವ. ಹಂಗಾಗಿ ನಾನು ಮುಂಚೆನೇ ಹಾಕಿಲ್ಲ. ಈ ಸ್ವಲ್ಪ ಹೆಸ್ರು ಕಾಳು ಒಂದು ಮುಕ್ಕಾಲು ಭಾಗ ಬೆಂದಾದಮೇಲೆ ನಾನು ಸೊಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗೆಲ್ಲ ಬೆಂದಾಯಿತು ನೋಡಿ. ಇದನ್ನೆಲ್ಲ ನೀಟಾಗಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ನೀರನ್ನೆಲ್ಲ ಸಪ್ರೇಟ್ ಮತ್ತು ಕಾಳು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಬಸ್ಕೊತಾ ಇದ್ದೀನಿ ನೀರೆಲ್ಲವ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ನೀರು, ನಾನು ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಸೈಡಿಗೆ ಇನ್ನೊಂದು ಪಾತ್ರೆ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತೆ ನಾನು ಇಲ್ಲೆಲ್ಲ ನೀಟಾಗಿ ಬಸ್ಕೊತಾ ಇದ್ದೀನಿ ನೋಡಿ. ನಾನು ಅಟ್ಲೀಸ್ಟ್ ಒಂದು 5 ನಿಮಿಷ ಬೇಯಿಸಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ ಪಾಯಸ ಆದಂಗೆ ಆಗ್ಬಿಟ್ಟೈತೆ ಆಲ್ರೆಡಿ, ಆಗೋ ಥರ ಬಂದಿದೆ ಆಲ್ರೆಡಿ. ಇನ್ನೂ ಒಂದು 5 ನಿಮಿಷ ಬಿಟ್ಟಿದ್ದರೆ ಇನ್ನೂ ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿರೋದು, ನಾನು ಬೇಗನೆ ತೆಗೆದುಬಿಟ್ಟೆ. ಆಮೇಲೆ ಇವಾಗ ನಾನು ಏನು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಿದ್ನಲ್ವ, ಇದಕ್ಕೇನೆ ನಾವು ಇವಾಗ ಕಾಳು ಬೇಯಿಸಿರ್ತೀವಲ್ಲ, ಕಾಳು ಸೊಪ್ಪು ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು
ಇದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಅಷ್ಟೇ, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಬೇಕು ಅಂದರೆ ನೀವು ಇದಕ್ಕೆ ಸಾಂಬಾರು ಪುಡಿ ಹಾಕೋಬೋದು. ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರ್ ಇರುತ್ತಲ್ಲ, ಧನಿಯಾ ಪೌಡರ್ ಹಾಕೋಬೋದು. ಬಟ್ ನಾನಿಲ್ಲಿ ಬಸ್ಸಾರಿಗೆ ನಾನು ಯಾವುದೇ ರೀತಿಯ ಧನಿಯಾ ಪೌಡ್ರ್ ನಾನು ಬಳಸೋದೇ ಇಲ್ಲ. ಹಂಗೇನೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಹಾಕ್ತೀವಿ ಅಂದರೆ ನಿಮ್ಮ ಟೇಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಮತ್ತು ನಾನು ಅದು ಬೇಯಿಸಿರೋ ರಸ ಇರುತ್ತಲ್ಲ, ಆ ರಸನ ಹಾಕಿ ರುಬ್ತೀನಿ. ಎಕ್ಸ್ಟ್ರಾ ಬೇರೆ ನೀರು ಹಾಕಿ ರುಬ್ಬಲ್ಲ. ಯಾಕಂದರೆ ರುಚಿ ಇರಬೇಕು ಅದೇ ಥರ ಅಂದರೆ ನಾವು ಇದು ರುಬ್ಬಿರೋಂಥ ಬಸ್ತಿರೋಂಥ ನೀರು ಇರುತ್ತಲ್ಲ ಕಾಳಿಂದು, ಆ ನೀರನ್ನೇ ಹಾಕ್ಬಿಟ್ಟು ನಾವು ರುಬ್ಬಬೇಕಾಗುತ್ತೆ. ಆಮೇಲೆ ನೋಡಿ ಇಲ್ಲಿ ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡು ಬಂದು ಅದನ್ನು ಕಾಳಿಗೆ ಅಂತ ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಕಾಳು ಒಗ್ಗರಣೆಗೆ ಅಂತ, ಅದಕ್ಕೆ ಸ್ವಲ್ಪ ನಾನು ಖಾರನ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಏನೂ ಒಗ್ಗರಣೆಗೆ ಹಾಕ್ತಾಯಿಲ್ಲ. ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ, ಬಾಯಿ ಸಿಕ್ಬಿಟ್ರೆ ಅದು ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ತಿಂದುಬಿಟ್ರೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಖಾರನೇ ರುಬ್ಬಿರೋ ಖಾರನೇ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀನಿ ಅಷ್ಟೇ. ನಾನು ಹಸಿರು ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಹಾಕೋಕ್ಕೋಗಲ್ಲ, ಯಾವುದೇ ಬಸ್ಸಾರು ಮಾಡಿದ್ರು ನಾನು ಹಾಕೋಕ್ಕೆ ಹೋಗಲ್ಲ. ಆಮೇಲೆ ನಾನು ಇಲ್ಲಿ ಏನು ರಸ ಬಸ್ತಿಟ್ಕೊಂಡಿದ್ದೆ ಅಲ್ವಾ, ಆ ರಸಕ್ಕೇ ನಮಗೆ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿರ್ತೀನಿ. ಸಪ್ರೇಟಾಗಿ ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಅಲ್ವಾ, ಬೇಕು ಅಂದರೆ ನಿಮಗೆ ಎಷ್ಟು ಬೇಕಷ್ಟು, ನಿಮಗೆ ತೆಳು ಬೇಕಾ ಗಟ್ಟಿಗೆ ಬೇಕಾ ನೀವು ಮಾಡ್ಕೋಬೋದು. ಅದಕ್ಕಾಗಿ ನಾನು ಸ್ವಲ್ಪ ರಸನ ಎತ್ತಿಟ್ಕೊಂಡಿದ್ದೆ, ಜಾಸ್ತಿ ನೀರಾದರೆ ಕಷ್ಟ ಆಗುತ್ತೆ ಅಂತ. ಬೇಕು ಅಂದರೆ ನಾವು ಅದನ್ನ ರಸನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ನಾನು ಏನು ರಸನ ಮತ್ತು ಮಸಾಲೆನೆಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದೆರಡು ಕುದಿಸ್ಬಿಟ್ರೆ ಸೂಪರಾಗಿರೋ ಬಸ್ಸಾರು ರೆಡಿ ಆಗುತ್ತೆ. ಆಮೇಲೆ ಇದನ್ನು ಕುದಿಯೋಕ್ಕೆ ಸೈಡಾಗಿ ಇಟ್ಬಿಡೋಣ. ಆಮೇಲೆ ಇವಾಗ ಕಾಳು ಇರುತ್ತಲ್ಲ, ಕಾಳಿಗೆ ಒಗ್ಗರಣೆ ಹಾಕೊಂಬಿಡೋಣ. ಅಂದರೆ ನೀರನ್ನೆಲ್ಲ ಬಸ್ಸಕ್ಕೆ ಇಟ್ಟಿರ್ತೀವಲ್ಲ, ಸೊ ಅದೆಲ್ಲ ನೀರೆಲ್ಲ ಬಸ್ಕೊಂಡಿರುತ್ತೆ. ಇವಾಗ ನಾವು ಒಗ್ಗರಣೆ ಹಾಕ್ಬಿಡೋಣ. ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಯಾವ ರೀತಿ ಒಗ್ಗರಣೆ ಮಾಡ್ತೀವಿ, ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಈರುಳ್ಳಿ ಮತ್ತು ಖಾರನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವೆರಡು ಹಾಕ್ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಈ ಥರ ಖಾರ ಹಾಕ್ಬಿಟ್ಟು ನಾವು ಕಾಳನ್ನ ಮಾಡಿದರೆ ಸೂಪರಾಗಿರುತ್ತೆ. ಅಂದರೆ ಇದು ನಾವು ಹೆಸರು ಕಾಳು ಹಾಕಿರೋದ್ರಿಂದ ಮತ್ತು ಸೊಪ್ಪು ಹಾಕಿರೋದ್ರಿಂದ, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಅದು ಅದೇ ಕಲರ್ ಇರುತ್ತಲ್ಲ, ಗ್ರೀನ್ ಕಲ್ಲರೇ. ಇದು ತಿನ್ನಬೇಕಾದ್ರೆ ಗೊತ್ತಾಗಲ್ಲ, ಮಕ್ಕಳು ಮಿಸ್ಸಾಗಿ ತಿಂದುಬಿಡ್ತಾರೆ, ಆಮೇಲೆ ಖಾರ ಅಂತಾರೆ. ಹಂಗಾಗಿ ನಾನು ಹಾಕಿಲ್ಲ. ಮತ್ತು ನಾನು ಯಾವುದಕ್ಕೂ ಹಾಕೋದು ಇಲ್ಲ. ನಾನು ಯಾವುದೇ ಬಸ್ಸಾಂಬಾರಿಗಾಗಿ ಕಾಳಿಗೆ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ. ಬೇಕು ಅಂದರೆ ನೀವು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಯಾಕಂದರೆ ಅದು ಕಾಳತ್ತೆ ಗೊತ್ತಾಗುತ್ತೆ, ಮಕ್ಕಳು ಸೈಡಿಗೆ ಎತ್ತಿಟ್ಟು ತಿಂತಾರೆ. ಓಕೆನಾ. ಹಸಿರು ಮೆಣಸಿನ್ಕಾಯಿ ಬದಲು ನೀವು ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೋಬೋದು. ಇಲ್ಲ ನೋಡಿ, ಇವಾಗ ಸಾಂಬಾರೆಲ್ಲ ಆಲ್ಮೋಸ್ಟ್ ಎಲ್ಲ ಕುದ್ದಿದೆ, ಎಲ್ಲ ರೆಡಿ ಆಯಿತು, ಸಾಂಬಾರು ಎಲ್ಲ ರೆಡಿ ಆಯಿತು. ಇದನ್ನು ಸಾಂಬಾರನ್ನ ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ಹಾಕ್ಕೊಂಬಿಟ್ಟು ಕಾಳು ಹಾಕ್ಕೊಂಬಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಈ ಚಿಕನ್ ಸಾರು, ಮಟನ್ ಸಾರು, ಈ ಬಸ್ಸಾರು ಮುಂದೆ ಏನೂ ಅಲ್ಲ ನೋಡಿ, ಅಷ್ಟು ಸಖತ್ತಾಗಿ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಹಾಕೊಂಡು ತಿಂತಾಯಿದ್ರೆ, ಅದರಲ್ಲಿ ಸೊಪ್ಪಿನ ಬಸ್ಸಾರಂತೂ ಸೂಪರಾಗಿರುತ್ತೆ ನೋಡಿ. ಎಲ್ಲದಕ್ಕೂ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಎರಡಕ್ಕೂ ಹೊಂದ್ಕೊಳ್ಳುತ್ತೆ ನೋಡಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಹೇಳಿರೋ ಥರ ಒಂದು ಸಲ. ಬೈ ಫ್ರೆಂಡ್ಸ್.